ಯಾದಗಿರಿ ತಾಲೂಕಿನ ಹಳಿಗೀರ ಗ್ರಾಮದಲ್ಲಿ ನರೇಗಾ ಯೋಜನೆಯ ಹಣ ಪಡೆಯಲು ಭಾರೀ ಗೋಲ್ಮಾಲ್ ನಡೆಸಲಾಗಿದೆ. ಗ್ರಾಮ ಪಂಚಾಯತ್ ಪಿಡಿಒ ಅಧ್ಯಕ್ಷ ಸದಸ್ಯರು ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಹಣ ನುಂಗಿದ್ದಾರೆ. ಹಳಿಗೀರ ಗ್ರಾಮದ ಊರು ಕೆರೆ ಅಮೃತ ಸರೋವರ ಕಾಮಗಾರಿ ನಡೆದಿದೆ. ಆದರೆ ಕಾಮಗಾರಿಯನ್ನ ಕೂಲಿ ಕಾರ್ಮಿಕರಿಂದ ಕೆಲಸ ಮಾಡಿಸದೆ ಜೆಸಿಬಿ ಮೂಲಕ ಮಾಡಿಸಿದ್ದಾರೆ ಅಧಿಕಾರಿಗಳು. ಅದೇ ಕಾಮಗಾರಿ ಸ್ಥಳಕ್ಕೆ ಕೆಲಸ ಮಾಡುವ ಬೇರೆಯವರನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸಿದ್ದಾರೆ. ಜೊತೆಗೆ ಎನ್ಎಂಆರ್ನಲ್ಲಿ ಮಹಿಳೆಯರು ಹೆಸರಿದ್ರೆ ಫೋಟೋದಲ್ಲಿ ಮಾತ್ರ ಅವರಿಗೆ ಬೇಕಾದ ಪುರುಷರ ಫೋಟೋ ತೆಗೆಸಿದ್ದಾರೆ. ಮಹಾಲಕ್ಷ್ಮಿ ಎಂಬ ಗ್ರಾಮ ಪಂಚಾಯತ್ ಸದಸ್ಯೆ ಕೂಡ ಜಾಬ್ ಕಾರ್ಡ್ ಹೊಂದಿದ್ದು ಯಾವುದೇ ಕೂಲಿ ಕೆಲಸ ಮಾಡದೆ ಮನೆಯಲ್ಲಿದ್ದಾಳೆ. ಆದರೆ ಆಕೆಯ ಗಂಡ ಕಾಮಗಾರಿ ಸ್ಥಳಕ್ಕೆ ಹೋಗಿ ಫೋಟೋ ಅಪ್ಲೋಡ್ ಮಾಡಿ ಬಿಲ್ ಎತ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಬಡ ಕೂಲಿ ಕಾರ್ಮಿಕರ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಕ್ರಮ ಎಸಗಿದವರ ವಿರುದ್ಧ ಕ್ರಮಕ್ಕೆ ಕೂಲಿ ಕಾರ್ಮಿಕರು ಆಗ್ರಹಿಸಿದ್ದಾರೆ. ಸಾರಿಗೆ ಇಲಾಖೆ ಚಾಪೆ ಕೆಳಗೆ ನುಗ್ಗಿದ್ರೆ ಅಗ್ರಿಗೇಟರ್ ಕಂಪನಿಗಳು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ಕೋರ್ಟ್ ಆದೇಶಕ್ಕೂ ಕ್ಯಾರೆ ಅನ್ನದೇ ಬೈಕ್ ಪಾರ್ಸೆಲ್ ಹೆಸರಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರ ಮಾಡಲಾಗ್ತಿದೆ. ಸಾರಿಗೆ ಇಲಾಖೆ ಕಣ್ಣಿಗೆ ಮಣ್ಣೆರಚಿ ರಾಜಾರೋಷವಾಗಿ ಬೈಕ್ ಟ್ಯಾಕ್ಸಿ ಓಡಾಟ ನಡೀತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಅಗ್ರಿಗೇಟರ್ ಕಂಪನಿಗಳ ಕಳ್ಳಾಟ ಬಯಲಾಗಿದೆ. ಪಾರ್ಸೆಲ್ ಅಂತ ಆಪ್ನಲ್ಲಿ ಹಾಕಿ ಬಾಡಿಗೆಗೆ ಜನರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಬೈಕ್ ಸವಾರರು. ಓಲಾ ಸೇರಿದಂತೆ ಅಗ್ರಿಗೇಟರ್ ಆಪ್ನಲ್ಲಿ ನಮ್ಮ ಪ್ರತಿನಿಧಿ ಯಶವಂತಪುರದಿಂದ ಮಲೇಶ್ವರಂನ 18th ಕ್ರಾಸ್ವರೆಗೆ ಆಪ್ ಮೂಲಕ ಬುಕ್ ಮಾಡಿ ಸಂಚಾರ ಮಾಡಿ ಕಳ್ಳಾಟ ಬಯಲು ಮಾಡಿದ್ದಾರೆ. ಖಾಸಗಿ ವಾಹಿನಿ ಸಿಬ್ಬಂದಿಗೆ ಬಿಯರ್ ಬಾಟಲ್ನಿಂದ ಚುಚ್ಚಿ ಕೊಲೆಗೆ ಯತ್ನಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಖಾಸಗಿ ಹೋಟೆಲ್ ಒಂದರಲ್ಲಿ ಹೊಸ ಸಿನಿಮಾಗಳ ಲಾಂಚ್ ಕಾರ್ಯಕ್ರಮದಲ್ಲಿ ಊಟಕ್ಕೆಂದು ಸೇರಿದ್ದಾಗ ಭವಿತ್ ಮತ್ತು ವಿಜಯ್ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಭವಿತ್ಗೆ ಸ್ನೇಹಿತ ವಿಜಯ್ ಬಿಯರ್ ಬಾಟಲ್ನಿಂದ ಚುಚ್ಚಿ ಕೊಲೆಗೆ ಯತ್ನಿಸಿದ್ದಾನೆ. ಭವಿತ್ ಕುತ್ತಿಗೆಗೆ ಚುಚ್ಚಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಚಿಕ್ಕಮಗಳೂರಿನಿಂದ ನೂತನವಾಗಿ ತಿರುಪತಿಗೆ ಎಕ್ಸ್ಪ್ರೆಸ್ ಟ್ರೈನ್ ಆರಂಭವಾದ ಬೆನ್ನಲ್ಲೇ ಹೆಸರು ಇಡುವ ಬಗ್ಗೆ ವಿವಾದ ಶುರುವಾಗಿದೆ. ಸಂಸದರು ಶಾಸಕರು ತಿರುಪತಿ ರೈಲಿಗೆ ದತ್ತಾತ್ರೇಯ ಹೆಸರು ಇಡಲು ಒತ್ತಾಯ ಬೆನ್ನಲ್ಲೇ ಮುಸ್ಲಿಮರು ಬಾಬಾ ಬುಡನ್ ಹೆಸರು ಇಡುವಂತೆ ಪ್ರಧಾನಿಗೆ ರೈಲ್ವೆ ಸಚಿವರಿಗೆ ಪತ್ರ ಬರೆದಿದ್ದಾರೆ. ನೂತನ ರೈಲಿಗೆ ಹಸಿರು ನಿಶಾನೆ ತೋರಿದ ಸಮಯದಲ್ಲಿ ದತ್ತಪೀಠ ಹೆಸರು ಇಡಲು ಒತ್ತಾಯ ಕೇಳಿ ಬಂದಿತ್ತು. ಈ ವೇಳೆ ಕೇಂದ್ರ ಸಚಿವರಾದ ಸೋಮಣ್ಣ ಕೂಡ ಬೋರ್ಡ್ನಿಂದ ಒಪ್ಪಿಗೆ ಒದಗಿಸುವ ಭರವಸೆ ನೀಡಿದ್ರು. ಇದೀಗ ದಶಕದ ಕನಸು ರೈಲು ಸಂಚಾರ ಪ್ರಾರಂಭದಲ್ಲೇ ಹೆಸರಿಗಾಗಿ ವಿವಾದ ಶುರುವಾಗಿದೆ. ರೀಲ್ಸ್ ಹುಚ್ಚಿಗೆ ಸಾರ್ವಜನಿಕವಾಗಿ ಲಾಂಗ್ ಝಳಪಿಸಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದ ಟಿಪ್ಪು ನಗರದ ಹೈದರ್ ಎಂಬ ಯುವಕ ಸಾರ್ವಜನಿಕರಿಗೆ ಭಯ ಭೀತಿಗೊಳಿಸುವ ರೀತಿಯಲ್ಲಿ ಲಾಂಗ್ ಝಳಪಿಸಿದ್ದ. ಈ ದೃಶ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ. ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡಿದ್ದ. ವಿಡಿಯೋ ವೈರಲ್ ಆಗ್ತಿದ್ದಂತೆ ದೊಂಬಿ ಮತ್ತು ಪ್ರಚೋದನೆ ದೃಶ್ಯವೆಂದು ಪರಿಗಣಿಸಿದ ತುಂಗಾನಗರ ಪೊಲೀಸ್ ಎಫ್ಐಆರ್ ದಾಖಲಿಸಿ ವಿಡಿಯೋ ಮಾಡಲು ಬಳಸಿದ ಲಾಂಗ್ ವಶಪಡಿಸಿಕೊಂಡು ಹೈದರ್ನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.